ಆಲ್ರೆಡಿ ಮೀಟಿಂಗ್ ಪಾಸ್ ಆಗೈತೆ ಎಲ್ಲ ಆಗೈತಿ, ಹಿಂಗಾಗಿ ಏನೈತಿ ಸರ್ ನಮ್ದು ಕರಡು ಪ್ರತಿ ಮಾಡಿ ಕೊಡ್ಬೇಕು ಸರ್ ಅಂತ ಹೋಗಿದ್ದೆ ಸರ್. ಹೋದಾಗ ಅವ್ರು ಏನಂದ್ರು ಇಲ್ಲ ಕರಡು ಪ್ರತಿಗೆ ಅಮೌಂಟ್ ಇಷ್ಟ ಆಗ್ತೈತೆ ಅಂತಂದ್ರು. ಎಷ್ಟಾಗ್ತದೆ ಅಂತ ಕೇಳಿದೆ. 3,60,000 ರೂಪಾಯಿ ಕೊಡು ಅಂತಂದ್ರು. 3,60,000 ರೂಪಾಯಿ ಬೇಡ ಸರ್, ಆಲ್ರೆಡಿ ಮೀಟಿಂಗ್ ಅಲ್ಲಿ ಪಾಸ್ ಆಗಿದೆ ಇದು, ನಾವ್ ಅಷ್ಟು ಕೊಡಕ್ಕಾಗಲ್ಲ ಅಂತಂದೆ. ನೋಡಿ ಕೊಡ್ರಿ ಸರ್ ಅಂದ. ಕ್ಯಾಲ್ಕುಲೇಟರ್ ಮುಖಾಂತರ ಲಾಸ್ಟ್ ಒಂದ್ಸರಿ 3,80 ಕೊಡು ಅಂತಂದ್ರು ಸರ್. ಆಮ್ಯಾಗ ಮತ್ತೆ 3,60 ಕೊಡಂದ್ರು. ಆಮೇಲೆ ನಾನು ಸರ್ 2,60 ಕೊಡ್ತೀನಿ ಸರ್, ಮಾಡಿ ಕೊಡ್ರಿ ಸರ್, ಭಾಳ ದಿವಸದಿಂದ ಅಡ್ಡಾಡಕತ್ತೀನಿ, ನನಗೆ ಬೇಜಾರಾಗೈತಿ ಅಂತಂದೆ. ಸರಿ ಅಂತಂದ್ರೆ ಆಯ್ತು ಅಂತಂದ್ರು. ಸರಿ ಸರ್ ಅದೆಲ್ಲ ನಾನು ದುಡ್ಡಿನ ಯಾವತ್ತು ರೆಡಿ ಮಾಡ್ತೀನಿ, ನೀವು ಕರಡು ಪ್ರತಿ ಮ್ಯಾಪ್ ರೆಡಿ ಮಾಡ್ರಿ ಸರ್ ಅಂತ ಹೇಳಿ ಸರ್. ಆ ಪ್ರಮಾಣದ ಹಣ ನಿಮ್ ಜೊತೆ ಕೇಳಬೇಕಾದ್ರೆ ಇದು ಲಂಚ ಅಂತ ಅನಿಸ್ಲಿಲ್ವಾ ನಿಮಗೆ? ನಮಗ ಲಂಚ ಅಂತ ಅನಿಸ್ತು ಸರ್. ಆದ್ರೂ ನಾನು ಸರ್ ಭಾಳ ಆಗತ್ತೆ ಸರ್, ನೋಡಿ ಕೊಡ್ರಿ ಅಂತಂದೆ. ನನಗೆ ಇನ್ನೂ ಒಂದ್ ಏನಾಯ್ತು ಅಂದ್ರೆ ಎಲ್ಲರೂ ಕೊಡ್ತಾರೆ, ನೀವು ಒಬ್ಬತ್ತು ಕೊಡ್ತೀನಿ ಅಂತಂದ್ರು ಸರ್. ಅದೇ ಸರಿ ಬಿಡ್ರಿ ಸರ್, ಎಲ್ಲರೂ ಕೊಟ್ರೆ ಏನೈತಿ, ನಾನು ಕೊಡ್ತೀನಿ ಸರ್, ಅಷ್ಟು ಕೊಡೋಕ್ಕಾಗಲ್ಲ ಅಂತ ಹೇಳಿ ಸರ್. ಅಂದಾಗ ಅಂದ್ರೆ ಸರ್ ಭಾಳ ಆಗತ್ತೆ ಸರ್, ನೋಡ್ಕೊಳ್ಳಿ ಸರ್ ಅಂತಂದೆ. ಇಲ್ಲ ಇದು ಮೀಟಿಂಗ್ ಪಾಸ್ ಆಗಿತ್ತಲ್ಲ, ಮತ್ತೆ ಸಚಿವರು ಏನೈತಲ್ಲ ಮತ್ತೆ ಮೀಟಿಂಗ್ನಾಗ ಒಂದು ಆದೇಶ ಮಾಡ್ರ, ಸಚಿವರು ದುಡ್ಡು ಹೋಗುತ್ತ ಅಂತಂದ್ರ ಸರಿ ಬಿಡ್ರಿ ಸರ್ ಆಯ್ತು ಅಂತ ಹೇಳಿ ಸರ್. ಅಲ್ಲ ಈಗ NOC ಮಾಡಿ ಕೊಡೋದಕ್ಕೆ 3.60 ಲಕ್ಷ ಆಗುತ್ತೆ, ನೀವು ಕೊಡ್ಬೇಕು ಅಂತ ಹೇಳಿ ಓಪನ್ ಆಗಿ ಹೇಳ್ತಾರೆ ತಮ್ಮ ಜೊತೆ. ಹೌದು ಸರ್. ಅದಾದ ನಂತರ ನೀವು ಎಷ್ಟಕ್ಕೆ ಅದನ್ನ ಬಾರ್ಗಿನ್ ಮಾಡ್ತೀರಿ? ನಾನು ಇಲ್ಲ ಸರ್ 2,60,000 ಕೊಡ್ತೀನಿ ಅಂದೆ ಸರ್. ಒಪ್ಕೋತಾರೆ? ಒಪ್ಕೊಳ್ಳಲ್ಲ ಸರ್, ಅಷ್ಟಾಗಲ್ಲ ಅಂತ ಸರ್. ಆಯ್ತು ಕೊಡಿ ಸರ್, ನಾವು ನೋಡಿ ಕೊಡೋಣ ಅಂತ ಹೇಳಿಲ್ಲ, ಅಷ್ಟೇ ಕೊಡ್ಬೇಕಂದ್ರೆ ಆಯ್ತು ಸರ್ 3,000 ನಾ ಫೈನಲ್ ಮಾಡ್ಕೊಂತೀನಿ ಸರ್, ದುಡ್ಡು ರೆಡಿ ಮಾಡ್ತೀನಿ ಸರ್, ಮಾಡಿ ಕೊಡ್ರಿ ಸರ್. ಇದು ಕರಡು ಪ್ರತಿ ಮಾಡಿ ಸರ್, NOC ಅಲ್ಲ ಸರ್, ಕರಡು ಪ್ರತಿ ಅಂದ್ರೆ ತಾತ್ಕಾಲಿಕ ಅನುಮೋದನೆ ನಡಕೆ ಮಾಡತ್ತಲ್ಲ ಸರ್. ಅಲ್ಲ ಅದಕ್ಕೆ ಈ ಪ್ರಮಾಣದ ಹಣ ಆದ್ರೆ ಇನ್ನು NOCಗೆ ಎಷ್ಟಿರುತ್ತೋ ಸರ್? ಇಲ್ಲಿ ಅದು ದೊಡ್ಡ ಪ್ರಮಾಣದೊಳಗೆ ಏನಿತ್ತು ಸರ್, ಇದು ಬಹಳ ಭ್ರಷ್ಟಾಚಾರ ಇತ್ತು ಸರ್. ನಾನು ಬೇಜಾರಾಗಿ ನಾನು ಎಲ್ಲ ಅಧಿಕಾರಿಗಳಿಗೆ ಒಡನಾಟದಲ್ಲಿ ಇದ್ದವನು, ನನಗೆ ಬಹಳ ಬೇಜಾರಕ್ಕೆ ಎಲ್ಲರೂ ಕೊಟ್ಕೊತ ಹೋಗ್ತಾರೆ, ನೀ ಯಾಕೆ ಕೊಡಲ್ಲ ಅಂತ ಹೇಳಿದ್ರೆ, ಇಲ್ಲ ಸರ್ ನನಗೆ ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ, ಇಲ್ಲ ನನಗೆ ಅಷ್ಟೇ ಬೇಕು ದುಡ್ಡು ಅಂದ್ರೆ, ಸರಿ ಸರ್ ತಗೊಳ್ಳಿ ಸರ್ ದುಡ್ಡು ರೆಡಿ ಮಾಡ್ತೀನಿ, ನೀವು ಅದು ರೆಡಿ ಮಾಡ್ತೀರಿ ಅಂತ ಹೇಳಿ ಸರ್. ಸರ್ ಈ ಮಾತಿನ ಪ್ರಹಸನ ಹತ್ರ ಒಂದು 15 ನಿಮಿಷದವರೆಗೂ ನಿಮ್ಮ ಇಬ್ಬರ ಪರಸ್ಪರ ನಡುವೆ ನಡೆಯುತ್ತೆ. ಅದಾದ ನಂತರ ನೀವೊಂದು ಬೆದರಿಕೆ ಬಂತು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀರಿ ಪೊಲೀಸರಿಗೆ, ಅದೇನ್ ಕತೆ? ಏನಿಲ್ಲ ಸರ್, 16ನೇ ತಾರೀಕು 9:56 ಏನಾಯ್ತು ಸರ್, ಶರಣಪ್ಪ ಮಡಿವಾಳರು ಮಿಸ್ ಕಾಲ್ ಆಯ್ತು ಸರ್ ನನಗೆ. ಮಿಸ್ ಕಾಲ್ ಆದ್ಮೇಲೆ ನಾನು ರಿಟರ್ನ್ ಕಾಲ್ ಮಾಡಿದ್ರೆ ಅವ್ರು ಕಾಲ್ ಪಿಕ್ ಮಾಡಿದ್ರು ಸರ್. ಆಮೇಲೆ 2 ವಾಟ್ಸ್ಆಪ್ ಕಾಲ್ ಬಂದ್ರು ಸರ್. ವಾಟ್ಸ್ಆಪ್ ಕಾಲ್ ನಲ್ಲಿ ಯಾಕೆ ಮಾಡ್ತೀರಪ್ಪ, ನಾರ್ಮಲ್ ಕಾಲ್ ಮಾಡ್ರೆ ನಮ್ಮ ಹತ್ರ ದುಡ್ಡಿಲ್ಲ ರಿಟರ್ನ್ ಮಾಡಕ, ಹಂಗಾಗಿ ನಾನು ವಾಟ್ಸ್ಆಪ್ ಕಾಲಲ್ಲಿ ಮಾತಾಡ್ತೀನಿ ಅಂದ್ರು. ಆಯ್ತು ನಿಮ್ ಹೆಸರು ಏನಂದ್ರೆ ಹೇಳಿಲ್ಲ, ನೋಡು ನೀವು ಡಿಸೈಡ್ ಮಾಡಿಲ್ಲ, ನಾವು ಬಂದು ಡಿಸೈಡ್ ಮಾಡ್ತೀನಿ ನಿಮ್ ಮನೆಗೆ ಅಂತಂದ್ರು. ಮನೇಲಿದ್ರೆ ಎಲ್ಲಿದ್ರಿ ಅಂತ ಕೇಳಿದ್ರು, ನಾ ಮನೇಲಿ ಇದೀನಿ ಅಂತ ಹೇಳಿದೆ ಸರ್. ಸರಿ ಬಿಡು ಮತ್ತೆ ಹೆಂಗ್ ಮಾಡ್ತೀನಿ ಅಂತ ಹೇಳಿದ್ರೆ, ನೀವೇ ಡಿಸೈಡ್ ಮಾಡ್ರಿ ಏನ್ ಮಾಡ್ತೀನಿ ಅಂತ ಅಂದೆ ಸರ್. ಅಂದ್ರೆ ಇನ್ನೊಬ್ರು ಯಾರೋ ಕರಿಬಸವ ಅಂತ ಹೇಳಿ ಅವ್ರ ಹಳೆ ಅಂತ ಸರ್ ಅಂತ, ಅವ್ರ ನಂಬರ್ ಐತಿ ಸರ್. ಅವರು ಕಾನ್ಫರೆನ್ಸ್ ಕಾಲ್ ನಲ್ಲಿ ಮಾತಾಡ್ತಿದ್ರು ಸರ್. ಅವ್ರು ಹೇಳಿದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ, ಕೊಡಿ ನೋಡಮ್ ನೀವು ಏನ್ ಮಾಡ್ತೀನಿ, ನಾ ಮಾಡ್ಬೇಕು ಏನ್ ಮಾಡ್ಬೇಕು ನಂಗೆ ಗೊತ್ತಿತ್ತು ಅಂತ ಹೇಳಿ ಇಡೀ ರಾತ್ರಿ ಎಲ್ಲ 10:15 ತನಕ ನನಗ ಮಾನಸಿಕ ಹಿಂಸೆ ಮತ್ತೆ ಜೀವ ಬೆದರಿಕೆ ಮತ್ತೆ ಅವಾಚ್ಯ ಶಬ್ದಗಳು ಬಳಸ್ತಿದ್ರು ಸರ್. ಶ್ರೀಮಂತ್ ಇಲ್ಲಿ ಬೆದರಿಕೆಯ ಪದಗಳು ಯಾವುದು ಅನ್ನೋದು ಏನಿಲ್ಲ ಸರ್, ಅದೇ ನೀವು ಎಲ್ಲಿದೆ ನಿಮ್ಮ ಮನೆ ಏನೈತೆ, ನಿಮ್ಮ ಮನೆಗೆ ಬಂದ್ಬಿಡ್ತೀವಿ ಅಂತಂದ್ರೆ ಸರ್. ಮತ್ತೆ ಇದು ಬೆದರಿಕೆ ಪದ ಸರ್ ಅದು. ಅಲ್ಲ ಈಗ ಸಂಧಾನ ಮಾಡ್ಕೊಳ್ಳೋದಕ್ಕೂ ಕೂಡ ಮನೆಗೆ ಬರ್ಬೋದಲ್ಲ, ಅಲ್ಲಿ ಬೆದರಿಕೆ ವಾಕ್ಯ ಎಲ್ಲಿತ್ತು ಅನ್ನೋದು. ಅಲ್ಲ ರಾತ್ರಿ ಸಂಧಾನ ಹೆಂಗ್ ಮಾಡ್ತಾರೆ ಸರ್? ಸಂಧಾನ ಮಾಡೋಂಥದ್ದು ಏನೈತೆ ಅಲ್ಲಿ? ಭ್ರಷ್ಟ ಅಧಿಕಾರಿಗೆ ವಿರುದ್ಧ ಈಗ ನಾವು ವಿಡಿಯೋ ಮಾಡಿದಾಗ ಸಂಧಾನ ಮಾಡೋಂತ ಎಲ್ಲಿ ಬರ್ತಾರೆ ಅದು? ಹೌದಲ್ಲ ಸರ್? ಈಗ ಸ್ವತಃ ಶರಣಪ್ಪನವರು ಕೂಡ ನಿಮಗೆ ಫೋನ್ ಮಾಡಿದ್ರು, ಕೇವಲ ಅವರ ಅಳಿಯ ಅಥವಾ ಮಗ ಮಾತ್ರ ಅಲ್ಲ. ಅಲ್ರಿ ಮಿಸ್ ಕಾಲ್ ಮಾಡಿದ್ದು ಫಸ್ಟ್ ಶರಣಪ್ಪ ಸರ್. 9:56 ಮಾಡ್ತಾರೆ ಸರ್, 58 ಇವ್ರು ಇಬ್ಬರು ಕಾಲ್ ಬರ್ತದೆ ಸರ್. ನಾನೆಲ್ಲ ಕಂಪ್ಲೇಂಟ್ ಎಲ್ಲ ರೆಡಿ ಮಾಡಿ ಪೊಲೀಸ್ ಸ್ಟೇಷನ್ ಇನ್ಫಾರ್ಮೇಶನ್ ಮಾಡೀನಿ ಸರ್. ರಾತ್ರಿ ಎಲ್ಲ ನಾನು 10:11:15 ನನಗೆ ವಾಟ್ಸ್ಆಪ್ ಕಾಲ್ ಹಿಂಗ್ ಮಾಡಕತ್ತಾರ ಸರ್ ಅಂತಂದೆ. ನನಗೆ CPI ಅರ್ಥ ನಾನು ರಾತ್ರಿಯಲ್ಲಿ ಬಂದೆ ಸರ್. ಪೌಣೆ 11 ಆಯ್ತು ಸರ್ ನಾನು ಬರೋಲ್ಲಿ. ಸ್ಟೇಷನ್ಗೆ ಬಂದೆ, ಅಲ್ಲಿ ಸ್ಟೇಷನ್ ಅಲ್ಲಿ ಒಂದು ಸರ್ ಜನ ಜಾಸ್ತಿ ಇದ್ರು. CPI ಸಾಹೇಬ್ರು ಏನಂದ್ರೆ ಈ ಫೋನ್ ನಂಬರ್ ಏನಂತ ಬ್ಲಾಕ್ ಅಂತ ಬೆಳಗ್ಗೆ ಬಾ ಅಂತ ಹೇಳಿ ಸರ್. ಬೆಳಗ್ಗೆ ಬಂದು ನಾವೊಂದು ಅವ್ರದ್ದು ಯಾರ್ಯಾರು ಫೋನ್ ಮಾಡಿರೋ ಅನ್ನೋದು ನಂಬರು ಅದು ಎಲ್ಲ ನಾನು ಕೊಟ್ಟೆ ಸರ್. ಈಗ ಈ ಪ್ರಕರಣದ ಶರಣಪ್ಪ ಮಡಿವಾಳ ನೀವೇನು ಆರೋಪ ಮಾಡ್ತಾ ಇದ್ರು, ಆರೋಪಿ ಈ ಹಿಂದಿನ ಬುಲೆಟಿನ್ ನಲ್ಲಿ ಇವಾಗ ಮಾತನಾಡ್ತಾ ಇದ್ರು ನಮ್ಮ ಜೊತೆ. ಈ ಶ್ರೀಮಂತ್ ಎನ್ನುವಂತಹ ದೂರುದಾರ ಜನವರಿ ತಿಂಗಳಲ್ಲೂ ಕೂಡ ನನ್ನ ಕಚೇರಿಗೆ ಬಂದು ಹೋಗ್ತಾ ಇದ್ರು ಅಂತ. ಈ ಹಿಂದೆ ಯಾವ ಕೆಲಸಕ್ಕೆ ಹೋಗಿರಿ ಅವ್ರ ಕಚೇರಿಗೆ? ನಾವು ಹಿಂದಕ್ಕೆ ಸರ್ ಕಟ್ಟಡ ಪರ್ಮಿಷನ್ ಅಂತ ಕಟ್ಟಡ ಪರ್ಮಿಷನ್ ಎಲ್ಲ ಹೋಗಿದ್ದೆ ಸರ್. ಆ ಕಟ್ಟಡ ಪರವಾನಗಿನೂ ಅಲ್ಲೇ ತಗೋಬೇಕು ಸರ್. ಅವ್ರು ಅಪ್ರೂವ್ ಮಾಡಿದ್ಮೇಲೆ ಇಲ್ಲಿ ಪುರಸಭೆಗೆ ಬರ್ತಾರೆ. ಹಂಗಾಗಿ ಹೋಗಿದೆ ಸರ್. ನನಗೆ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ರು. ಜೊತೆಗೆ ಈ ವಿಜುವಲ್ಸ್ ಇದ್ರಲ್ಲಿ ಮಾತನಾಡಿ ನೋಡಿ, ಅಲ್ಲಿ ಶರಣಪ್ಪ ಮಡಿವಾಳ ನಿಮ್ ಮುಂದೆ ಮಾತನಾಡ್ತಾರೆ, ಇದರಲ್ಲಿ ಮಂತ್ರಿಗೂ ಕೂಡ ಪಾಲು ಹೋಗಬೇಕು ಅಂತ. ನೀವೇನು ಯೋಚನೆ ಮಾಡಿದ್ರಿ, ಆ ಮಂತ್ರಿ ಯಾರಾಗಿರ್ಬಹುದು ಅಂತ, ಅಥವಾ ಆ ಮಂತ್ರಿ ಹೆಸರೇನಾದ್ರೂ ಹೇಳಿದ್ರೆ ನಿಮ್ ಜೊತೆ?
ಮಂತ್ರಿ ಅಂದ್ರೆ ಸಚಿವರು ಅಂತ ಹೇಳ್ತಿದ್ರು ಸರ್, ಸಚಿವ್ರ ಹೆಸರು ಯಾರು ಹೇಳಿಲ್ಲ ಅವ್ರು. ಹ್ಮ್ 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 ಸಚಿವರು ಪಾಲ್ಗೊಬಿಟ್ಟಿದ್ರಾಗ ಅಂತ ಹೇಳಿದ್ರೆ ಆಯ್ತು ಬಿಡಿ ಸರ್ ಅಂತ ಅಂದೆ ನಾನು. ಹ್ಮ್ ಹ್ಮ್ ಇಷ್ಟಂದ್ರೆ ಆಗಿತ್ತು ಸರ್. ಅಲ್ಲ, ನಿಮ್ ಜೊತೆ ಬಹಿರಂಗವಾಗಿ ಹೇಳ್ಕೊಂಡ್ರ ಅವರು, ನೀವು ಕೊಡೋ ದುಡ್ಡು ನನಗೆ ಮಾತ್ರ ಸಾಕಾಗೋದಿಲ್ಲ, ಮಂತ್ರಿಗೂ ಬೇಕು ಅಂತ. ಅಲ್ಲ, ಅದು ನಾನು ಆಲ್ರೆಡಿ ವಿಡಿಯೋನು ಮಾಡಿದ್ದೀನಿ ಸರ್, ಕೇಳಿದ್ದೀನಿ. ಆ ವಿಡಿಯೋವನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅವರು. ಶ್ರೀಮಂತ ಈ ದೂರುದಾರನೇ ಏನು ಅಡ್ವರ್ಟ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರ ಅವರು. ಸರ್ ಎಡವಟ್ ಹೆಂಗ್ ಮಾಡ್ಕೊಳಕಾಗುತ್ತೆ ಸರ್? ಹ್ಮ್ 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 ಅಲ್ಲಿ ಶರಣಪ್ಪ ಅನ್ನೋ ವ್ಯಕ್ತಿ ಇನ್ನೊಬ್ರು ಯಾರು ಅದಾರ ಸರ್, ಅವ್ರ ಇವರು ಹ್ಮ್ ಕಚೇರಿಗೆ ಬರೋರು ಇನ್ನೊಬ್ರು ಯಾರ ಹ್ಮ್ ಅವರೇ ಎಲ್ಲ ಮಾತಾಡಿದ್ರು. ಹ್ಮ್ 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 ಹೌದಲ್ಲ ಸರ್? ಈಗ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿದೆ, ಜೊತೆಗೆ ಶರಣಪ್ಪ ಅವರು, ಜೊತೆಗೆ ಅವ್ರ ಅಳಿಯ, ಜೊತೆಗೆ ಅವ್ರ ಮಗ ಕೂಡ ನಿಮಗೆ ಬೆದರಿಕೆ ಹಾಕಿದ್ರು ಅನ್ನುವಂಥದ್ದಲ್ವಾ? ಹೌದು ಸರ್. ಪೊಲೀಸ್ನವ್ರು ಏನ್ ಹೇಳ್ತಾರೆ, ಇದ್ರ ಬಗ್ಗೆ ಕ್ರಮ ಆಯ್ತಾ? ಇನ್ನ ಸರ್ ಕರ್ತೀವಿ ಅಂತ ಹೇಳ್ಯಾರ ಸರ್. ನಾನು 3 ದಿನದಿಂದ ಕೊಟ್ಟಿದ್ದೆ, ಜನಗಳಿದ್ರು ಆಯ್ತು ಕರ್ತೀವಿ, ಅವ್ರು ಫೋನ್ ಮಾಡಿದ್ರಂತ. ನಾವು ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ಬೇಕ್ರಿ ಅಂತಂದ್ರಂತ. ಅವ್ರ ಮಗ ಏನಂತ, ಇಲ್ಲ ನಾನು ಸ್ಟೂಡೆಂಟ್ ಅದೀನಿ ಸರ್, ಹಂಗಾಯ್ತು ಅಂತ ಹೇಳಿದಂತೆ. ಆಯ್ತು ಬಿಡಿ ಸರ್ ಅಂತ ಕೇಸ್ ನಾವು ಬರೀ ಸರ್, ಈಗ ಸ್ವಲ್ಪ ನಾವು ಒಂದು ಆ ಕಡೆ ಕೆಲಸದಾಗ ಸರ್ ಹೋಗಿಲ್ಲ, ಈಗ ಹೋಗ್ತೀನಿ ಸರ್, ನಾಳೆ ಹೋಗ್ತೀನಿ ಸರ್. ಈಗ ಲಿಂಗಸಗೂರು ನಗರ ಯೋಜನಾ ಪ್ರಾಧಿಕಾರದಲ್ಲಿ ನಿಮ್ಮ ಹಾಗೇನೆ ಸಾಕಷ್ಟು ಸಾರ್ವಜನಿಕರು ಬಂದು ಹೋಗ್ತಾರೆ. ಈ ಹಿಂದೆ ಈ ತರಹದ್ದೇ ಪ್ರಮಾದಗಳೇನಾದ್ರೂ ವರದಿ ಆಗಿದೆಯಾ? ಸರ್ ಕೆಲವೊಬ್ಬರು ಆಗಿರೋರು ಹೇಳೋದು ಸರ್, ಬೇಕಿದ್ದ ದುಡ್ಡು ಕೊಟ್ಟು ಕೆಲಸ ಮಾಡ್ಕೊಂಡ್ ಬಂದಿರ್ತಾರ. ನನಗೂ ದುಡ್ಡು ಜಾಸ್ತಿ ಆಗಿದ್ದ ಸಂಬಂಧ ನಾನು ವಿಡಿಯೋ ಮಾಡಿದ್ದೆ. ಮುಂದೆ ನಿಮ್ಮ ಕಾನೂನು ಹೋರಾಟಗಳು ಹೆಂಗಿರ್ತವೆ? ಏನಿಲ್ಲ ಸರ್, ನಮ್ಗಂದ್ರೆ ಜೀವ ಬೆದರಿಕೆ ಅಂತ ಮೊದಲನೇದಾಗಿ ಫೋನಲ್ಲಿ ಮಾತಾಡಿದಾರು. ಆಮೇಲೆ ಕಾನೂನು ಹೋರಾಟಕ್ಕೆ ಏನೈತಿ, ನಮ್ದೇ ಆದಂತದ್ದು ಸಂಘ ಸಂಸ್ಥೆಗಳ ಜೊತೆಗೆ ನಾನು ಈಗ ಆಲ್ರೆಡಿ ಹೇಳಿ ನಿಮ್ಗೆ ಈ ತರ ಹಿಂಗ ಆಗಿದೆ ಅಂತ ಹೇಳಿ, ನಮ್ ಸಂಘ ಸಂಸ್ಥೆಗಳು ಸಹಕಾರ ಮತ್ತೆ ಏನಾದ್ರು ಇದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ನಮ್ ಜನರು ಹೋರಾಟ ಅಂದ್ರೆ ನಿಲ್ಲುವಂತಾರೆ. ಈಗ ನೀವು ಒಂದಷ್ಟು ಫೈಲ್ಸ್ ಗಳನ್ನ ತಗೊಂಡು ಹೋಗಿರ್ತೀರಿ, ಈ ಕೆಲಸ ಆಗಬೇಕು ನನಗೆ ಮಾಡ್ಕೊಡಿ, ಎಷ್ಟಾಗುತ್ತೆ ಅಂತ ಕೇಳಿರ್ತೀರಿ. ಒಬ್ಬ ಸರ್ಕಾರಿ ಅಧಿಕಾರಿಯ ಜೊತೆ ಆ ತರಹನು ಕೇಳಬಾರ್ದು, ಅದು ಕೂಡ ಅಪರಾಧದ ಭಾಗವೇ. ನಿಮ್ಗೆ ಏನಾದ್ರೂ ಒಂದು ಸಣ್ಣ ಲಂಚದ ಸ್ಮೆಲ್ ಬಂದ್ರೂ ಕೂಡ ನೀವು ಅಲರ್ಟ್ ಆಗಬೇಕು, ಸಂಬಂಧಪಟ್ಟಂತ ಇಲಾಖೆ ಗಮನಕ್ಕೆ ಕೊಡಬೇಕು. ಲಂಚ ಕೊಡೋದಕ್ಕೂ ಜೊತೆಗೆ ತೆಗೆದುಕೊಳ್ಳೋದಕ್ಕೆ ಪ್ರೇರಣೆ ಮಾಡೋದು ಕೂಡ ಅಪರಾಧ, ಗೊತ್ತಿರಿ ಶ್ರೀಮಂತ್ ಸರ್? ಕರೆಕ್ಟ್ ಸರ್. ಈಗ ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ಮತ್ತೆ ಯಾವ ತರ ಅವ್ರ ಜೊತೆ ನಾವು ಮಾತಾಡ್ಬೇಕು ಸರ್? ಈಗ ಅವರು ಕೆಲಸ ಮಾಡಿಲ್ಲ ಅಂದ್ರೆ ಯಾವ ತರ ಮಾಡ್ಬೇಕು? ಈಗ ದಿನನಿತ್ಯ ಲೀಗಲಿ ಫೈಲ್ ನ ಮಾಡ್ತಾನೆ ಇಲ್ಲ ಅಂದ್ರೆ ಅವ್ರು ಅಡ್ಡಾಡತ ಉದ್ದೇಶ ಇರ್ತಾರೆ. ಈಗ ಇಲಾಖೆಯಲ್ಲಿ ಒಂದು ಸ್ಥಾನಮಾನ ಕೊಟ್ಬಿಟ್ಟು ಅವ್ರನ್ನ ಕೂರಿಸಿರ್ತಾರೆ, ಹೌದು ಸರ್ ಅಲ್ವಾ? ಸೊ ಸರ್ಕಾರಿಯ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಅನುಭವಿಸಿಕೊಂಡು ಜನಸೇವೆ ಮಾಡೋದು ಕೂತಿರೋದ, ಲಂಚ ತೆಗೆದುಕೊಳ್ಳೋದಕ್ಕಲ್ಲ. ಹೌದು ಸರ್. ಈಗ ನಿಮ್ಮ ನಿರೀಕ್ಷೆ ಏನು? ಕಾನೂನು ಸಮರ ಸಾರಿದ್ದೀರಿ, ಈಗ ನಿಮ್ಮ ಮುಂದಿನ ಕಾನೂನು ನಡೆಗಳು ಹೆಂಗಿರ್ತವೆ ಅಂತ? ಏನು ಸರ್, ನಮ್ಗನಕರ ಅನ್ಯಾಯ ಆಗಿದೆ ಈಗ ಅಲ್ರಿ. ಮತ್ತೆ ಇನ್ನೊಂದು ಇದು ಕೆಲವು ಬರ್ತಕ್ಕಂಥ ಅಧಿಕಾರಿಗಳನ್ನು ಈ ತರ ಮಾಡ್ಬಾರ್ದು ನಮ್ಮ ಉದ್ದೇಶ. ಇವತ್ತು ಆ ವಿಜುವಲ್ಸ್ಗೆ ಸಂಬಂಧಪಟ್ಟ ಹಾಗೆ, ನೀವೇ ಮಾಡಿರುವಂತಹ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅವರು ಸಾಕಷ್ಟು ಸಮಜಾಯಿಷಿ ನೀಡ್ತಾ ಇದ್ರು. ನಾನು ಆ ಥರ ಹೇಳೇ ಇಲ್ಲ, ನಾನು ಮಿನಿಸ್ಟ್ರು ಹೆಸರನ್ನೇ ಪ್ರಸ್ತಾಪ ಮಾಡಲಿಲ್ಲ ಅಂತ ಹೇಳ್ತಾರ ಅವರು. ಮತ್ತೆ ವಿಡಿಯೋನೇ ಇದೆಯಲ್ಲ ಸರ್? ವಿಡಿಯೋ ಇದೆಯಲ್ಲ ಸರ್? ನಿಮ್ಮ ಯಾವುದೇ ಆರೋಪವನ್ನು ಕೂಡ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ ಶರಣಪ್ಪನವರು. ಈಗ ನಾವ್ ಏನ್ ಮಾಡಕ್ಕಾಗುತ್ತೆ ಸರ್? ಕಾನೂನು ಹೋರಾಟ ಅಂತ ಮಾಡೋದಕ್ಕಿಲ್ಲ. ಈಗ ಶರಣಪ್ಪನವ್ರನ್ನ ನೀವು ಎಷ್ಟು ಬಾರಿ ಭೇಟಿ ಆಗಿರ್ಬೋದು ಶ್ರೀಮಂತ್? ಇಲ್ಲ ಸರ್, ನಾನು ಒಂದು ಲಿಂಗಸೂರಿಗೆ ಅವ್ರು ಬಂದಾಗಲಿಂದ ಒಂದು 6 ತಿಂಗಳಾಯ್ತು. ನಾನು ಭೇಟಿಯಾಗಿದ್ದು 3 ಸಲ ಭೇಟಿಯಾಗಿದ್ದೇನೆ ಸರ್. ಬೇರೆ ಬೇರೆ ಕೆಲಸಕ್ಕೂ ಬೇರೆ ಬೇರೆ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ರಿ ಫೈಲ್ಗಳನ್ನ ತಗೊಂಡು? ಹೋಗ್ತೀವಿ ಸರ್, ಯಾವ್ದಾದ್ರು ಕಲ್ತಿದ್ರೆ ಹೋಗ್ತಿದ್ವಿ ಸರ್. ಆಫೀಸ್ ಅಲ್ಲ ಅದು, ಸಾರ್ವಜನಿಕ ಆಫೀಸ್ ಹೋಗಬೇಕಲ್ಲ. ಈಗ ಅಂತಹ ಸಂದರ್ಭದಲ್ಲಿ ಶರಣಪ್ಪ ಅವರ ಜೊತೆ ಶರಣಪ್ಪನವರ ಬೇರೆ ಯಾರಾದ್ರೂ ಪಟಾಲ ಮಲ್ಲಿತ್ತ ಅಥವಾ ಅವ್ರ ಕಡೆಯವರು ಏನಾದ್ರು ಆಫೀಸಲ್ಲಿ ಕೂತ್ಕೊಳ್ಳುವಂತಹದ್ದು ಇದನ್ನೆಲ್ಲ ಗಮನಿಸಿದೀರಾ? ಅಂತದ್ದೇನು ನೋಡಿಲ್ಲ ಸರ್. ಅವ್ರು ಬರದ ಸರ್, ಅವ್ರು ಡ್ಯೂಟಿ ಬರೋದ 10 ಗಂಟೆಗೆ ಬರೋದು ಸರ್. ಆಮೇಲೆ ಅವರು 2 ಗಂಟೆಗೆ 5 ಗಂಟೆ ತನಕ ಡ್ಯೂಟಿ ಇದ್ರು. ಅವ್ರು ಹೇಳೋದ 2 ಗಂಟೆ ಒಳಗೆ ಇರೋದಿಲ್ಲ. ಆಮೇಲೆ ಅವರು ಡ್ಯೂಟಿಗೆ ಬರ್ತಿದ್ದಿಲ್ಲ, ವಾರಕ್ಕೊಂದ್ಸರಿ ಬರ್ತಿದ್ರು. ಸರ್ಕಾರಿ ಕಚೇರಿಗೆ ಯಾವ ಟೈಮಿಗೆ ಬರಬೇಕು ಅನ್ನೋ ಪರಿಜ್ಞಾನನೇ ಇಲ್ಲ ಅಧಿಕಾರಿಗಳಿಗೆ. ಸಾರ್ವಜನಿಕರು ಬಂದು ಕಚೇರಿಯಲ್ಲಿ ಕಾಯ್ಕೊಂಡು ಕೂತ್ಕೊಳ್ಳೋದು. ಈಗ ಕೊನೆಗೆ ಅವರು 3.20 ಲಕ್ಷಕ್ಕೆ ಒಪ್ಕೊಳ್ತಾರೆ ನಿಮ್ಮ ವಿಜುವಲ್ಸ್ಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದ್ರೆ. ಆ ಸಂದರ್ಭದಲ್ಲಿ ನೀವು ಕೇಳೋದಿಲ್ವಾ, ಇದು ಕೂಡ ನನಗೆ ಆಗೋದಿಲ್ಲ, ಇಷ್ಟು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ನೀವೇನು ಹೇಳೋದಿಲ್ವಾ? ಹೇಳಿದ್ದೇನೆ ಸರ್, ಹೇಳಿದ್ರ ಲಾಸ್ಟ್ ನಾವು 2.60 ಕೊಡ್ತೀವಿ ಸರ್, ರೆಡಿ ಮಾಡ್ರಿ ಅಂತ ಹೇಳಿದ್ದೇನೆ ಸರ್. ಅದು ಯಾವ ರೂಪದಲ್ಲಿ ಕೊಡ್ಬೇಕು ಅಂತ ಹೇಳ್ತಾರೆ ಅಧಿಕಾರಿ? ಅಲ್ಲ, ಅದು ನಾವು ಫೈಲ್ ಅವಾಗ ಏನಾದ್ರು ರೆಡಿ ಮಾಡಿದ್ಮೇಲೆ ನಾನು ಕೊಡ್ತೀನಿ ಅಂತಂದ್ರೆ ಆಯ್ತು ರೆಡಿ ಮಾಡ್ತೀನಿ ಹೋಗಂತ ಹೇಳಿದ್ರೆ, ಈಗ ಯಾವಾಗ ರೊಕ್ಕ ಕೊಡ್ಬೇಕಂತ ಮಾತಾಡಿಲ್ಲ ಸರ್. ಇಂಥವ್ರ ಕೈಯಾಗ ಕೊಡಂತೂ ಮಾತಾಡಿಲ್ಲ, ಇಂಥ ದಿನ ಕೊಡಂತೂ ಮಾತಾಡಿಲ್ಲ ಅವ್ರು. ಈಗ ದೃಶ್ಯದಲ್ಲಿ ಕ್ಯಾಲ್ಕುಲೇಟರ್ ಮೇಲೆ ಅವ್ರ ಒಂದು ಸಂಖ್ಯೆ ಒತ್ಬಿಟ್ಟು ನಿಮ್ ಮುಂದೆ ತೋರಿಸ್ತಾರೆ, ಅದೇನದು? ಹೌದು, ಅಮೌಂಟ್ ಅದೇ 3,60,000 ಅಂತ ತೋರಿಸ್ತಾರೆ ಸರ್. ಈಗ ಅವ್ರು ಬಾಯ್ಬಿಟ್ಟದ್ನ ಹೇಳ್ಬೋದಾಗಿತ್ತಲ್ಲ, ಅದು ಯಾಕೆ ಕ್ಯಾಲ್ಕುಲೇಟರ್ ತೋರಿಸ್ತಾರೆ ನಿಮಗೆ? ಇಲ್ಲ, ಮತ್ತೆ ಅವ್ರ ಅಧಿಕಾರಿಗಳಾರಲ್ಲ, ಹಂಗಾಗಿ ಅವ್ರು ಕ್ಯಾಲ್ಕುಲೇಟರ್ ಲೆಕ್ಕ ಮಾಡಿ ಹೋಗ್ತಾರೆ ಅವರು. ಸೊ ಅಧಿಕಾರಿಗಳಿಗೆ ಈ ತರಹದ್ದೊಂದು ಸೂತ್ರಗಳು ಇರ್ತಾವೆ ಸರ್. ಬಾಯ್ಬಿಟ್ಟು ಹೇಳಿದ್ರೆ ಅದೇನು ಪಾಪ ಆಗುತ್ತೋ ಅಂತ?
ಪಾಪ ಆಗುತ್ತೆ ಅಂತಲ್ಲ, ಯಾರ ಬಂದ್ ವ್ಯಕ್ತಿ ಹೆಂಗಿರ್ತಾನ ಅಂತ ಗೊತ್ತಿರಲ್ಲ ಸರ್ ಅವ್ರು. ಪರೋಕ್ಷ ಭಯಕ್ಕೆ ಬಿದ್ದು ಹಂಗೆ ತೋರಿಸಿರ್ತಾರೆ. ಹಂಗೆ ತೋರಿಸ್ತಾರೆ ಸರ್. ಈಗ ಮತ್ತೇನಾದ್ರೂ ನಿಮಗೆ ಬೆದರಿಕೆ ಹಾಕಿದ ನಂತರ, ನೀವು ಕಂಪ್ಲೇಂಟ್ ಕೊಟ್ಟ ನಂತರ ಏನಾದ್ರೂ ಕಾರ್ಯಗಳು ಬಂದಿದ್ದ ಶರಣಪ್ಪನವ್ರ ಕಡೆಯಿಂದ? ಇಲ್ಲ ಸರ್, ನಾ ಪೊಲೀಸ್ ಇಲಾಖೆಗೆ ಯಾವಾಗ ನಾವು ಹೋಗಿ ಇಂಥ ನಂಬರ್ ನನಗೆ ಜೀವಕ್ಕೆ ಬಂದ ಅಂತ ಪೊಲೀಸ್ ಇಲಾಖೆಗೆ ತಿಳಿದ ಮೇಲೆ ಅವ್ರು ಕಾಲ್ ಮಾಡಿದ್ಮೇಲೆ ಇಲ್ಲಿವರೆಗೆ ಯಾವ ಬಂದಿಲ್ಲ ಸರ್. ನೋಡಿ, ಈ ತರಹದೊಂದು ಲಂಚ ಪಡೆಯುವಂತಹ, ನೀವು ಆರೋಪ ಮಾಡ್ತಾ ಇರುವಂತಹ ಈ ವಿಚಾರ ಸತ್ಯವೇ ಆಗಿದ್ರೆ ನಿಜಕ್ಕೂ ಕೂಡ ಇದು ಜನವಿರೋಧಿ ಕೆಲಸಗಳಾಗ್ತವೆ. ಅಧಿಕಾರಿಗಳನ್ನ ಸಂಬಂಧಪಟ್ಟಂತ ಇಲಾಖೆ ಆ ಸ್ಥಾನದಲ್ಲಿ ಬಂದು ಕೂರಿಸೋದು ಜನಸೇವೆ ಮಾಡುವಂತ, ನಿನ್ನ ಸ್ವಂತ ದೇಹವನ್ನು ಬೆಳೆಸೋದಕ್ಕೋ ಅಥವಾ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕೋ ಅಲ್ಲ. ಅಕ್ರಮ ಮತ್ತು ಸಕ್ರಮ ಎರಡೂ ಪದಗಳಿಗೆ ವ್ಯತ್ಯಾಸ ಇದೆಯಲ್ರಿ. ಸರ್ಕಾರ ಸಂಬಳ ಕೊಡುತ್ತೆ, ಜನರು ತೆರಿಗೆ ಹಣದಿಂದ ಆ ಸ್ಥಾನಮಾನಕ್ಕೆ ಅದರದೇ ಆದಂತಹ ಸಂಬಳವನ್ನು ಕೊಡುತ್ತೆ. ಹಿಂಗಿದ್ರು ಕೂಡ ಜನ ಪರ ಕೆಲಸ ಮಾಡೋದಕ್ಕೆ ಏನ್ ರೋಗ ಈ ಅಧಿಕಾರಿಗಳಿಗೆ? ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ. ಇನ್ನು ಅದೇ ಪ್ರದೇಶದವರು ಅಂತ ನೀವು ಹೇಳ್ತೀರಿ ಶ್ರೀಮಂತ್, ಅದೇ ಗ್ರಾಮದವರು, ಅದೇ ಪ್ರದೇಶದವರು ಅಂತ, ಅಲ್ಲಿರ್ತಕ್ಕಂತಹ ಜನರನ್ನು ಕೂಡ ಎಚ್ಚರಗೊಳಿಸಬೇಕು. ಈ ತರಹದ ಲಂಚವಾಕ ಅಧಿಕಾರಿಗಳ ವಿರುದ್ಧ ಒಂದು ತರಹದ ಕಾನೂನು ಸಮರವೇ ಶುರು ಆಗಬೇಕು ಆ ಗ್ರಾಮದಲ್ಲಿ ಅನ್ನೋದು. ಹೌದು ಸರ್. ಇನ್ನೊಂದು ಏನಿದೆ ಸರ್, ಒಂದು ಏನೈತಿ ಇಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಏನಿರ್ತಾರಲ್ರಿ, ಎಕರೆಗೆ 1 ಲಕ್ಷ 1.5 ಲಕ್ಷ ಕೊಟ್ಟು ಅವ್ರ ಕೆಲಸಕ್ಕೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಸರ್. ನನಗೆ ಅಷ್ಟು ದುಡ್ಡು ಕೊಡೋಕ್ಕಾಗಲ್ಲ ಅನ್ನೋ ಸಲುವಾಗಿ ಸಮಸ್ಯೆ ಉದ್ಭವ ಆಗಿತ್ತು ಸರ್. ಕೊಡೋರೆಲ್ಲ ದುಡ್ಡು ಕೊಟ್ಟು ಹೋಗ್ತಾರೆ ಸರ್, ಹೇಳ್ತಾರೆ ಸರ್ ದುಡ್ಡು ಕೊಡೋದನ್ನ. ಈಗ ನಮಗೆ ಬೇಜಾರಾಗಿದ್ದಕ್ಕೆ ನಾವು ವಿಷಯನ ವಿಡಿಯೋ ಮಾಡಿದ್ದೆ. ಅಲ್ಲ, ಲಂಚ ಕೊಟ್ಟು ಕಡು ಭ್ರಷ್ಟರನ್ನ ಸಾಕೋದು ಕೂಡ ಅಪರಾಧ. ಇದು ಕೂಡ ಅಲ್ಲಿನ ನಾಗರಿಕರಿಗೆ ಅರ್ಥ ಮಾಡಿಸುವಂತ ಪ್ರಯತ್ನ ನಿಮ್ಮಿಂದ ಆಗಬೇಕು ಸರ್. ನಾನು ಏನಂದ್ರೆ ಸರ್, ನನಗೆ ಆದಂತ ಕೆಲಸ ನನಗೆ ಆದಂತ ಜನರು ಬೇಕು. ನಾವು ಸೋಷಿಯಲ್ ವರ್ಕರ್ ಇದೀವಿ, ಇಂಥ ಕೆಲಸ ಆಗಲ್ಲ ಅಂತಂದಾಗ ನಾವು ಅಡ್ಡಾಡಿ ಮಾಡಿಸ್ಕೊಡೋದು ನಮ್ ಕೆಲಸ ಸರ್. ನಾವು ಸೋಷಿಯಲ್ ವರ್ಕರ್ ಇದೀವಿ. ಇನ್ನೂ ಒಂದು ಏನೈತಲ್ಲ, ಅದ್ರ ಬಗ್ಗೆ ನಾವ್ ಏನ್ ಹೇಳಕ್ಕಿಲ್ಲ ಸರ್. ಯಾಕಂದ್ರೆ ಈಗ ಭ್ರಷ್ಟರಲ್ಲಿ ನಾವ್ ಏನ್ ಮಾತಾಡಕ್ಕಾಗತ್ತೆ ಸರ್? ಈಗ ಹಂಗಾದಾಗ ನಾವ್ ಏನ್ ಮಾಡಕ್ಕಾಗತ್ತೆ? ಅಲ್ಲ, ಆ ತರಹದೊಂದು ಭ್ರಷ್ಟರು ಅಂತ ಗೊತ್ತಾದಾಗ ಅಂತವನ್ನ ನಾವು ಮನರಂಜಿಸುವ ಪ್ರಯತ್ನವೇ ಮಾಡಬಾರ್ದು. ನಮ್ಮ ಕಡೆಯಿಂದ ಅವ್ರನ್ನ ಪ್ರಚೋದನೆ ಮಾಡುವಂತ ಕೆಲಸವೂ ಕೂಡ ಆಗಬಾರ್ದು ಅನ್ನೋದು ಸರ್. ಈಗ ನಾನು ಆ ವಿಷಯ ಅವ್ರಿಗೆ ಕೇಳಿದ ಮೇಲೆ ಅಲ್ಲ ಸರ್, ಅವ್ರು ದುಡ್ಡು ಕೇಳಿದ್ ನಮ್ಗೆ. ಹೌದಲ್ಲ ಸರ್. ಈಗ ಲಂಚ ಕೇಳೋರು ಯಾರು ಡೈರೆಕ್ಟ್ ಆಗಿ ಈ ತರ ಕೇಳ್ತಾರೆ ಸರ್ ಅವರು. ಇವತ್ತು ಬೆಳಿಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತನಾಡ್ತಾ ಇದ್ರು. ನಿರಂತರವಾಗಿ ನನ್ನನ್ನು ಸಂಪರ್ಕ ಮಾಡೋದು, ಶ್ರೀಮಂತ್ ಅವರು ನನ್ನ ಮೇಲೆ ಒಂದು ತರಹದ ದೌರ್ಜನ್ಯ ಮಾಡ್ತಾ ಇದ್ರು, ಸಾಕಷ್ಟು ಆರೋಪಗಳನ್ನ ಮಾಡ್ತಾರೆ ಅವರು. ವಿಜುವಲ್ಸ್ ನಲ್ಲಿ ಕಂಡು ಬಂದ ಅಷ್ಟು ವಿಚಾರಗಳನ್ನ ಅವರು ನಖಶಿಕಾಂತವಾಗಿ ತಳ್ಳುತ್ತಾರೆ. ಅವರು ಅದನ್ನ ಸ್ವೀಕಾರ ಮಾಡೋದಿಲ್ಲ ಅವರು. ಸರ್, ದೌರ್ಜನ್ಯ ಮಾಡೋದಿದ್ದಾರೆ. ನಾನು ಯಾಕೆ ವಿಡಿಯೋ ಮಾಡ್ತಿದ್ದೆ, ರೆಕಾರ್ಡಿಂಗ್ ಯಾಕೆ ಮಾಡ್ತಾ ದುಡ್ಡು ಕೇಳಿದ? ಹೌದು ಸರ್. ನಾನು ದೌರ್ಜನ್ಯ ಮಾಡೋದಾದ್ರೆ ದೌರ್ಜನ್ಯ ಮಾಡ್ತಿದ್ದೆ, ನಾ ದುಡ್ಡು ಕೊಡಲ್ಲ, ಯಾಕೆ ಮಾಡಲ್ಲ ಅಂತ ಕೇಳ್ತಿದ್ದೆ. ನಾ ಯಾಕೆ ದೌರ್ಜನ್ಯ ಮಾಡಿದ್ದೆ? ಹೌದಾ ಶ್ರೀಮಂತ್, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವು ದೂರು ದಾಖಲು ಮಾಡಿದ್ರಿ. ಅದನ್ನ ಹೊರತುಪಡಿಸಿ ಈ ಇಲಾಖೆಗೆ ಸಂಬಂಧಪಟ್ಟಂತ ಬೇರೆ ಮೇಲಾಧಿಕಾರಿಗಳ ಗಮನಕ್ಕೆ ತರೋ ಪ್ರಯತ್ನಗಳಾಗಿದೆಯಾ ನಿಮ್ಮಿಂದ? ಸರ್, ನಾ ಮಾಡಿದೆ ಸರ್, ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಹಂಗಾಗಿ ನನ್ನ ಪ್ರಯತ್ನ ಏನೇನ್ ಮಾಡ್ಬೇಕು ಅದು ಮಾಡ್ಕೊಂತ ಬಂದಿದ್ದೀನಿ ಸರ್. ಇವತ್ತು ನನಗೇನೋ ಸ್ವಲ್ಪ ಯಶಸ್ವಿ ಅನ್ಸುತ್ತೆ ಸರ್. ಈಗ ನೀವು ಗಮನಿಸಿದಂಗೆ ಈ ಶರಣಪ್ಪನವರು ಕಚೇರಿಗೆ ಬರುವಂತಹದ್ದು ಲೇಟು, ಅಲ್ಲಿನ ಜನರ ಜೊತೆ ಏನೋ ಸಾಮಾನ್ಯ ಅಧಿಕಾರಿ ಹೆಂಗ್ ಸೌಜನ್ಯದಿಂದ ವರ್ತಿಸ್ತಾರೋ ಅದೇ ತರಹ ವರ್ತನೆಗಳಿತ್ತ, ಅಥವಾ ಜನರ ಜೊತೆಯೂ ಕೂಡ ರಾಷ್ಟ್ರೀಯವಾಗಿ ಮಾತನಾಡುವಂತಹದ್ದು ಏನಾದ್ರು ಕಂಡು ಬಂದಿದೆಯಾ ಶ್ರೀಮಂತ್? ಇಲ್ಲ ಸರ್, ಅವರು 2 ತರ ಇರ್ತಾರೆ ಸರ್. ಡ್ಯೂಟಿ ಮೇಲೆ ಇರೋದ್ರಲ್ಲಿ 2 ಗಂಟೆ ಹೋದ್ಮೇಲೆ ಮತ್ತೆ 4 ಗಂಟೆಗೆ ಒಂದ್ಸರಿ ಬರ್ತಾರೆ ಸರ್, ಟೈಮ್ ಸಿಕ್ಕ. ಅವಾಗ ಅವ್ರ ವರ್ತನೆ ಬೇರೆ ಇರುತ್ತೆ ಸರ್ ಅವ್ರು. ಯಾಕಂದ್ರೆ ಅವರು ಮದ್ಯಪಾನ ಮಾಡ್ತಾರೆ ಸರ್, ನನಗೆ ಗೊತ್ತಿದ ಮಟ್ಟಿಗೆ. ಅಲ್ಲ, ಇದು ಬಾಣಂತಿ ಆಸ್ಪತ್ರೆಯಲ್ಲಿ ಕೆಲ ನರ್ಸ್ಗಳು ಆ ತರದ ಟೈಮ್ ಫಿಕ್ಸ್ ಮಾಡ್ಕೊತಾರೆ, ಹಂಗಲ್ಲಲ್ವಾ? ಸರ್ಕಾರಿ ಕಚೇರಿ ಅಂದ ಮೇಲೆ ಒಂದು ನಿರ್ದಿಷ್ಟವಾದ ಸಮಯಗಳು ಇರ್ತವೆ. ಹೌದು ಸರ್. ಶ್ರೀಮಂತ, ಥ್ಯಾಂಕ್ ಯು. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರಿ. ಒಂದು ಇಲಾಖೆ, ಆ ಇಲಾಖೆಯ ಅಧಿಕಾರಿ ಏನು ಮಾಡಬೇಕು, ಏನು ಮಾಡ್ತಾ ಇದ್ದಾರೆ, ನಿಜಕ್ಕೂ ಕೂಡ ಇದು ಜನಪರ ಕೆಲಸನ, ಜನ ವಿರೋಧಿ ಕೆಲಸನ? ನಿಜಕ್ಕೂ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ತಕ್ಷಣವೇ ಕ್ರಮ ತೆಗೆದುಕೊಂಡು ಈ ತರಹದ ಭ್ರಷ್ಟ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವಂತಹ ಕೆಲಸಗಳಾಗಬೇಕಾಗಿದೆ. ಸೊ ಸಚಿವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಈಗ ಶ್ರೀಮಂತು ಈ ಪ್ರಕರಣದ ದೂರುದಾರ ಅವರೇ ಮಾತನಾಡ್ತಾ ಇದ್ರು. ಒಂದು ವೇಳೆ ಆ ವಿಡಿಯೋ ಸುಳ್ಳಾಗಿದ್ರೆ ನಾನು ಯಾಕೆ ವಿಡಿಯೋ ಮಾಡ್ಕೋಬೇಕು, ನನ್ನ ಕೈಯಿಂದ ಇಷ್ಟು ಹಣ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ 2.1 ಹಣ ಕೊಡೋದಕ್ಕೆ ಕೊನೆಯದಾಗಿ ಒಪ್ಕೋತಾರೆ. ಅದನ್ನ ಬಾರ್ಗಿನ್ ಮಾಡಿದ ನಂತರ ನನ್ನ ಫೋನಿಗೆ ಕರೆಗಳು ಬರ್ತವೆ. ಸಚಿವ